ಸ್ನೇಹಿತರೆ, ಮಾನವ ಏನೂ ಇಲ್ಲದ ಜೀವನದಿಂದ ಮುಂದುವರಿದು ಇಂದು ಎಲ್ಲವೂ ಆಗಿರುವ ಜೀವನಕ್ಕೆ ಬದಲಾಗಿದ್ದಾನೆ. ಒಂದು ಕಾಲದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಪರ್ಕವೇ ಇಲ್ಲದೆ ಬದುಕುತ್ತಿದ್ದ ಮಾನವ ಇಂದು ಪ್ರಪಂಚದ ಯಾವ ಮೂಲೆಗೂ ಕ್ಷಣ ಮಾತ್ರದಲ್ಲಿ ಸಂಪರ್ಕಿಸಲು ಸಾಧ್ಯ ಎನ್ನುವಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ. ಆದರೆ ಈ ಇಡೀ ಕಮ್ಯುನಿಕೇಷನ್ ಸಿಸ್ಟಮ್ ಒಂದು ದಿನ ಹೇಳದೆ ಕೇಳದೆ ಸ್ತಬ್ಧವಾಗಿ ಬಿಟ್ಟರೆ? ಹೌದು, ಒಂದು ದಿನ ನಮಗೆ ಅಚಾನಕ್ಕಾಗಿ ಇಂಟರ್ನೆಟ್ ಬಂದಾಗಿ ಬಿಡುತ್ತದೆ, ಕರೆಂಟ್ ಕೈ ಕೊಟ್ಟಿರುತ್ತದೆ, GPS ವರ್ಕ್ ಆಗುವುದಿಲ್ಲ, ಇಡೀ ಭೂಮಿಯಲ್ಲಿನ ಕಮ್ಯುನಿಕೇಷನ್ ಸಿಸ್ಟಮೇ ಕೊಲ್ಯಾಪ್ಸ್ ಆಗಿಬಿಟ್ಟಿರುತ್ತದೆ. ವಿಮಾನಗಳು ಹಾರಾಡಲು ಸಾಧ್ಯವಾಗುವುದಿಲ್ಲ, ಆಧುನಿಕ ನಾಗರಿಕತೆಯೇ ಸತ್ತಂತಾಗಿ ಬಿಟ್ಟಿರುತ್ತದೆ. ಕೆಲವೇ ಗಂಟೆಗಳಲ್ಲಿ ಇಷ್ಟೆಲ್ಲ ಸಂಭವಿಸಿಬಿಟ್ಟಿರುತ್ತದೆ. ಹೀಗೂ ಆಗಲು ಸಾಧ್ಯವೇ ಎಂದು ನೀವು ಕೇಳಬಹುದು. ಹೌದು ಸ್ನೇಹಿತರೆ, ಹೀಗೂ ಆಗಲು ಸಾಧ್ಯವಿದೆ. ಯಾಕೆಂದರೆ ಇದೇ ರೀತಿಯ ಘಟನೆಯೊಂದು ಇತಿಹಾಸದಲ್ಲಿ ಹಿಂದೊಮ್ಮೆ ನಡೆದು ಹೋಗಿತ್ತು. 1859ನೇ ಇಸವಿಯಲ್ಲಿ ಭೂಮಿಗೆ ಸೌರ ಬಿರುಗಾಳಿಯೊಂದು ಹೊಡೆದಿತ್ತು. ಇದು ಇತಿಹಾಸದಲ್ಲಿ ದಾಖಲಾದ ಅತ್ಯಂತ ಶಕ್ತಿಶಾಲಿ ಪ್ರಬಲ ಸೌರ ಬಿರುಗಾಳಿಯಾಗಿತ್ತು. ಈ ವಿದ್ಯಮಾನವನ್ನು ಕ್ಯಾರಿಂಗ್ಟನ್ ಈವೆಂಟ್ ಎಂದು ಕರೆಯಲಾಗಿದೆ. ಆ ಸಮಯದಲ್ಲಿ ಮಾನವ ಜನಾಂಗ ಸುಲಭದಲ್ಲಿಯೇ ಬದುಕುಳಿಯಿತು. ಆಗ ಹೆಚ್ಚೇನೂ ಹಾನಿ ಭೂಮಿಗೆ ಸಂಭವಿಸಲಿಲ್ಲ. ಆದರೆ ಈಗೇನಾದರೂ ಈ ವಿದ್ಯಮಾನ ಸಂಭವಿಸಿದರೆ ವಿಜ್ಞಾನಿಗಳ ಪ್ರಕಾರ $1 ಟ್ರಿಲಿಯನ್ ಭಾರೀ ನಷ್ಟ ಸಂಭವಿಸಲಿದೆ. ಜೊತೆಗೆ ಭೂಮಿಯಾದ್ಯಂತ ಎಲ್ಲ ತಂತ್ರಜ್ಞಾನಗಳು ಸ್ಥಗಿತಗೊಳ್ಳಲಿವೆ. ಟೆಕ್ನಾಲಜಿ ಶಟ್ ಡೌನ್ ಎಂಬ ಪರಿಸ್ಥಿತಿಗೆ ಭೂಮಿ ತಲುಪಲಿದೆ. ಜನಜೀವನವೇ ಅಸ್ತವ್ಯಸ್ತವಾಗಲಿದೆ. ಸ್ನೇಹಿತರೆ, 1859ರ ಸೆಪ್ಟೆಂಬರ್ 1 ಇಂಗ್ಲಿಷ್ ಆಸ್ಟ್ರೋನಾಮರ್ ಆಗಿದ್ದ ರಿಚರ್ಡ್ ಕ್ಯಾರಿಂಗ್ಟನ್ ಅವರು ತಮ್ಮ ಟೆಲಿಸ್ಕೋಪ್ ಮೂಲಕ ಸೂರ್ಯನನ್ನು ವೀಕ್ಷಿಸುತ್ತಿದ್ದರು. ಆ ಸಮಯದಲ್ಲಿ ಖಗೋಳ ವಿಜ್ಞಾನಿಗಳು ಸೂರ್ಯನಲ್ಲಿರುವ ಕೆಲ ಡಾರ್ಕ್ ಪ್ಯಾಚಸ್ಗಳ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದರು. ಈ ಡಾರ್ಕ್ ಪ್ಯಾಚಸ್ಗಳನ್ನು ಸನ್ ಸ್ಪಾಟ್ಸ್ ಎಂದು ಕರೆಯಲಾಗುತ್ತಿತ್ತು. ಈ ಸನ್ ಸ್ಪಾಟ್ಸ್ಗಳನ್ನು ವೀಕ್ಷಿಸುತ್ತಿದ್ದಾಗ ಸೂರ್ಯನಲ್ಲೊಂದು ಅದ್ವಿತೀಯ ಘಟನೆ ನಡೆಯುತ್ತದೆ. 2 ಭಾರೀ ದೊಡ್ಡ ಬೆಳಕಿನ ಪರ್ವತಗಳು ಸೂರ್ಯನಿಂದ ಸಿಡಿಯುವುದನ್ನು ಕ್ಯಾರಿಂಗ್ಟನ್ ಅವರು ಗಮನಿಸುತ್ತಾರೆ. ಈ ಘಟನೆ 5 ನಿಮಿಷಗಳವರೆಗೆ ನಡೆದಿತ್ತು. ಅಂದು ಕ್ಯಾರಿಂಗ್ಟನ್ ಅವರು ಹಿಂದೆಂದೂ ಕಾಣದ ಒಂದು ಘಟನೆಗೆ ಸಾಕ್ಷಿಯಾಗಿದ್ದರು. ಅಂದಿನ ಆ ಘಟನೆ ಏನೆಂದೇ ಅವರಿಗೆ ಗೊತ್ತಿರಲಿಲ್ಲ. ಆದರೆ ನಾವಿಂದು ಸೋಲಾರ್ ಫ್ಲೇರ್ ಅಥವಾ ಸೌರ ಬಿರುಗಾಳಿ ಎಂದು ಕರೆಯುವ ಆ ಘಟನೆ ಭಾರೀ ಶಕ್ತಿಯನ್ನು ಬಿಡುಗಡೆಗೊಳಿಸುವ ಒಂದು ಎಕ್ಸ್ಪ್ಲೋಷನ್ ಆಗಿತ್ತು. ಕ್ಯಾರಿಂಗ್ಟನ್ ಅವರಿಗೆ ಅದರಿಂದ ಭೂಮಿಯಲ್ಲಿ ಏನೇನೆಲ್ಲ ಆಗಲಿದೆ ಎಂಬುದರ ಬಗ್ಗೆ ಗೊತ್ತಿರಲಿಲ್ಲ. ಆ ದಿನ ಆ ಎಕ್ಸ್ಪ್ಲೋಷನ್ನಿಂದಾಗಿ ಚಾರ್ಜ್ಡ್ ಪಾರ್ಟಿಕಲ್ಗಳ ಬೃಹತ್ ಮೋಡವೊಂದು ಭೂಮಿಯತ್ತ ಹೊರಟಿತ್ತು. ಸಾಮಾನ್ಯವಾಗಿ ಸೋಲಾರ್ ಪಾರ್ಟಿಕಲ್ಗಳು ಭೂಮಿಯನ್ನು ತಲುಪಲು 2 ರಿಂದ 3 ದಿನಗಳನ್ನು ತೆಗೆದುಕೊಳ್ಳುತ್ತವೆ. ಆದರೆ ಆ ಸೋಲಾರ್ ಸ್ಟಾರ್ಮ್ ಅಥವಾ ಸೌರ ಬಿರುಗಾಳಿ ಅಗಾಧ ವೇಗದಲ್ಲಿ ಬೀಸುತ್ತಿತ್ತು. ಅದು 17 ಗಂಟೆಗಳಲ್ಲಿಯೇ ಭೂಮಿಗೆ ಬಡಿದಿತ್ತು. ಇದರ ಫಲಿತಾಂಶದಿಂದಾಗಿ ಜಿಯೋಮ್ಯಾಗ್ನೆಟಿಕ್ ಸ್ಟಾರ್ಮ್ ಅಂದರೆ ಭೂಕಾಂತೀಯ ಬಿರುಗಾಳಿ ಉಂಟಾಯಿತು. ಅಂದರೆ ಇಲ್ಲಿ ಭೂಮಿಯ ಕಾಂತ ಕ್ಷೇತ್ರ ತೀವ್ರವಾಗಿ ಅಲ್ಲಾಡಲು ಪ್ರಾರಂಭಿಸಿತು. ಆಕಾಶದಲ್ಲಿ ಒಮ್ಮಿಂದೊಮ್ಮೆಲೆ ಬಣ್ಣ ಬಣ್ಣದ ಬೆಳಕುಗಳು ಕಾಣಲಾರಂಭಿಸಿದವು. ಪ್ರಪಂಚದಾದ್ಯಂತ ಬೃಹತ್ ಅರೋರಾಗಳು ಕಾಣಿಸಿಕೊಂಡವು. ಅರೋರಾ ಎಂದರೆ ಸೂರ್ಯನಿಂದ ಬರುವ ಕಣಗಳು ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರದೊಂದಿಗೆ ಬಡಿದಾಗ ಉಂಟಾಗುವ ಬಣ್ಣ ಬಣ್ಣದ ಬೆಳಕುಗಳು. ಇದು ಉತ್ತರ ಧ್ರುವ ಪ್ರದೇಶದಲ್ಲಿ ಯಾವಾಗಲೂ ಕಾಣಿಸುತ್ತದೆ. ಇದನ್ನು ನಾರ್ಥರ್ನ್ ಲೈಟ್ಸ್ ಎಂದು ಕರೆಯುತ್ತಾರೆ. ಆದರೆ ಆ ಸಮಯದಲ್ಲಿ ಈ ವಿದ್ಯಮಾನ ಇಡೀ ಭೂಮಿಯಾದ್ಯಂತ ಅಲ್ಲಲ್ಲಿ ಕಾಣಿಸಿಕೊಂಡಿತು. ಕೆಲವೊಂದು ಕಡೆ ರಾತ್ರಿ ಆಕಾಶದಲ್ಲಿ ಈ ಲೈಟ್ಗಳು ಬೆಳಕಾಗಿ ಹಗಲಿನಂತೆ ಕಾಣಿಸಿಕೊಂಡಿದ್ದವು ಎಂಬ ವರದಿಗಳು ಬಂದವು. ಆ ಸಮಯದಲ್ಲಿ ರೋಮ್, ಹವಾನಾ, ಹೊನಲುಲ್ಲು ಇಂತಹ ಪ್ರದೇಶಗಳಲ್ಲಿಯೂ ಕೂಡ ರಾತ್ರಿ ಆಕಾಶ ಸೂರ್ಯನಂತೆ ಬೆಳಗಿದ್ದವು. ಜನರು ಸೂರ್ಯ ಬೇಗನೆ ಬೆಳಗಿದ್ದಾನೆ ಎಂದೇ ಅಂದುಕೊಂಡಿದ್ದರು. ಒಟ್ಟಾರೆ ಈ ಸೂರ್ಯನಿಂದ ಬಂದ ಸೌರ ಬಿರುಗಾಳಿಯ ಬೃಹತ್ ಚಾರ್ಜ್ಡ್ ಪಾರ್ಟಿಕಲ್ಗಳು ಭೂಮಿಯ ಕಾಂತ ಕ್ಷೇತ್ರವನ್ನೇ ಅಲ್ಲಾಡಿಸಿಬಿಟ್ಟಿದ್ದವು. ಇದರಿಂದ ಯಾರಿಗೆಲ್ಲ ಹಾನಿಯಾಯಿತು ಎಂದು ನೀವು ಕೇಳಬಹುದು.
ಆಗಿನ ಕಾಲದಲ್ಲಿ ಜಗತ್ತಿನ ಪ್ರಮುಖ ತಂತ್ರಜ್ಞಾನವೆಂದರೆ ಅದು ಟೆಲಿಗ್ರಾಫ್ ಆಗಿತ್ತು. ಸೌರ ಬಿರುಗಾಳಿ ಭೂಮಿಗೆ ಬಡಿದ ನಂತರ ಟೆಲಿಗ್ರಾಫ್ ತಂತಿಗಳಲ್ಲಿ ವಿಚಿತ್ರ ಘಟನೆಗಳು ನಡೆಯಲು ಪ್ರಾರಂಭವಾಯಿತು. ತಂತಿಗಳಲ್ಲಿ ಕಿಡಿ ಹಾರಲು ಪ್ರಾರಂಭವಾಯಿತು. ಕೆಲವು ಆಪರೇಟರ್ಗಳು ವಿದ್ಯುತ್ ಶಾಕ್ ಹೊಡೆಸಿಕೊಂಡರು. ಕೆಲವೆಡೆ ಟೆಲಿಗ್ರಾಫ್ ಯಂತ್ರಗಳು ಬ್ಯಾಟರಿ ಇಲ್ಲದೆ ಕೆಲಸ ಮಾಡಲು ಆರಂಭಿಸಿದವು. ಭೂಮಿಯ ಕಾಂತ ಕ್ಷೇತ್ರದಲ್ಲಿ ಉಂಟಾದ ವಿದ್ಯುತ್ ಪ್ರವಾಹವೇ ಆ ತಂತಿಗಳಿಗೆ ವಿದ್ಯುತ್ ನೀಡುತ್ತಿತ್ತು. ಈ ಘಟನೆಯಿಂದ ಭೂಮಿಯಲ್ಲಿನ ತಂತ್ರಜ್ಞಾನವನ್ನು ಸೂರ್ಯನ ಶಕ್ತಿ ನೇರವಾಗಿ ಪ್ರಭಾವಿಸಬಲ್ಲದೆಂಬುದನ್ನು ಮೊದಲ ಬಾರಿ ನೋಡಲಾಗಿತ್ತು. ಸ್ನೇಹಿತರೆ, ಆಧುನಿಕ ಕಾಲಘಟ್ಟದಲ್ಲಿ ಈ ರೀತಿ ಏನಾದರೂ ನಡೆದರೆ ದೊಡ್ಡ ಅನಾಹುತಗಳೇ ನಡೆಯಲಿವೆ. ಯಾಕೆಂದರೆ ಇಂದು ಪ್ರತಿಯೊಂದು ಕೂಡ ತಂತ್ರಜ್ಞಾನದ ಮೇಲೆಯೇ ಅವಲಂಬಿತವಾಗಿದೆ. ನಾವುಗಳು ಸ್ಪೇಸ್ನಲ್ಲಿ ಹಾರಿಬಿಟ್ಟಿರುವ ಸ್ಯಾಟಲೈಟ್ಗಳಿಗೆ ಮೊದಲು ಈ ಸೌರ ಬಿರುಗಾಳಿಯಿಂದ ಹಾನಿಯಾಗಲಿದೆ. ಈ ಸ್ಯಾಟಲೈಟ್ ಏನಾದರೂ ಸ್ತಬ್ಧಗೊಂಡರೆ ನಮ್ಮ GPS ನ್ಯಾವಿಗೇಷನ್ ಕೊಲ್ಯಾಪ್ಸ್ ಆಗುತ್ತದೆ. ಬ್ಯಾಂಕಿಂಗ್ ಸಿಸ್ಟಮ್ ನಿಂತು ಹೋಗುತ್ತದೆ. ಇಂಟರ್ನೆಟ್ ಕಮ್ಯುನಿಕೇಷನ್ಗಳು ನಿಂತು ಹೋಗುತ್ತವೆ. ಹವಾಮಾನ ಮುನ್ಸೂಚನೆ ಸಿಗಲಾರದು. ಮಿಲಿಟರಿ ಆಪರೇಷನ್ಗಳು ನಿಂತು ಹೋಗುತ್ತವೆ. ಕ್ಯಾರಿಂಗ್ಟನ್ ಈವೆಂಟ್ನಂತಹ ಸೌರ ಬಿರುಗಾಳಿ ಮತ್ತೆ ಕಂಡರೆ ಅದು 100 ಸ್ಯಾಟಲೈಟ್ಗಳನ್ನು ಧ್ವಂಸಗೊಳಿಸಲಿದೆ. ಪ್ರಪಂಚದಾದ್ಯಂತ ಪವರ್ ಗ್ರಿಡ್ಗಳು ಕೊಲ್ಯಾಪ್ಸ್ ಆಗಲಿವೆ. ದೊಡ್ಡ ದೊಡ್ಡ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗಲಿವೆ. ಅಮೆರಿಕಾದ ನಾಸಾ ಮತ್ತು ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಹೇಳುವ ಪ್ರಕಾರ $2 ಟ್ರಿಲಿಯನ್ ನಷ್ಟ ಈ ಘಟನೆಯಿಂದ ಉಂಟಾಗಲಿದೆಯಂತೆ. ವಿಶ್ವದ ಎಲ್ಲ ದೇಶಗಳು ತಿಂಗಳುಗಟ್ಟಲೆ ವಿದ್ಯುತ್ ಸಂಪರ್ಕವಿಲ್ಲದೆ ಉಳಿದು ಹೋಗಲಿದೆ. ಇಷ್ಟೆಲ್ಲ ಅನಾಹುತವನ್ನು ತಂದೊಡ್ಡಲಿರುವ ಈ ಸೌರ ಬಿರುಗಾಳಿ ಯಾವಾಗ ಬೀಸಬಹುದು ಎಂದೇನಾದರೂ ವಿಜ್ಞಾನಿಗಳಿಗೆ ಗೊತ್ತಿದೆಯೇ? ಹೌದು ಸ್ನೇಹಿತರೆ, ಈ ವಿಚಾರದಲ್ಲಿ ನಾವು ಈಗಾಗಲೇ ನಡೆದಿರುವ ಒಂದು ಘಟನೆಯನ್ನು ಹೇಳಲೇಬೇಕು. 2012ರಲ್ಲಿ ಈಗಾಗಲೇ ಸೂರ್ಯನಿಂದ ಅಂಥದ್ದೊಂದು ಸೌರ ಬಿರುಗಾಳಿ ಬೀಸಿತ್ತು. ಆದರೆ ಅದೃಷ್ಟವಶಾತ್ ಭೂಮಿ ಆ ಬಿರುಗಾಳಿಯ ದಿಕ್ಕಿನಲ್ಲಿ ಇರಲಿಲ್ಲ. ಅದು ಬೇರೊಂದು ದಿಕ್ಕಿನಲ್ಲಿ ಹಾದು ಹೋಗುತ್ತಿತ್ತು. ಒಂದು ವೇಳೆ ಆ ಸೌರ ಬಿರುಗಾಳಿ 1 ವಾರದ ಮುಂಚೆ ಏನಾದರೂ ಬೀಸಿದ್ದರೆ ಭೂಮಿ ಅದರ ನೇರದಲ್ಲಿಯೇ ಇರುತ್ತಿತ್ತು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ವಿಜ್ಞಾನಿಗಳ ಪ್ರಕಾರ ಈ ರೀತಿಯ ಘಟನೆಗಳು 100ರಿಂದ 150 ವರ್ಷಗಳಿಗೊಮ್ಮೆ ಮಾತ್ರ ನಡೆಯುತ್ತವೆಯಂತೆ. 1859ರಲ್ಲಿ ನಡೆದ ನಂತರ 150 ವರ್ಷಗಳ ಬಳಿಕ ಅದು 2012ರಲ್ಲಿ ಮತ್ತೆ ಕಾಣಿಸಿಕೊಂಡಿತ್ತು. ಭೂಮಿ ಮತ್ತು ಇಲ್ಲಿನ ಜನರು ಮೊದಲಿನಿಂದಲೂ ಅದೃಷ್ಟಶಾಲಿಗಳು. ಆದುದರಿಂದ ದೊಡ್ಡ ಅನಾಹುತದಿಂದ ನಾವು ಪಾರಾಗಿದ್ದೆವು. ಮುಂದೊಂದು ದಿನ ಅದು ಯಾವಾಗ ನಡೆಯಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಸ್ನೇಹಿತರೆ, ಪ್ರತಿ ಕ್ಷಣಕ್ಕೂ ಸೂರ್ಯ ಅಗಾಧವಾದ ಎನರ್ಜಿಯನ್ನು ಸ್ಪೇಸ್ಗೆ ಬಿಡುತ್ತಾನೆ. ಪ್ರತಿ ಬಾರಿಯೂ ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರ ನಮ್ಮನ್ನು ಅದರಿಂದ ರಕ್ಷಿಸುತ್ತಿದೆ. ಆದರೆ ಕೆಲವೊಮ್ಮೆ ಸೂರ್ಯ ಕೂಡ ತಾನಾರೆಂಬುದನ್ನು ತೋರಿಸುತ್ತಾನೆ. ಈ ಸೌರಮಂಡಲವನ್ನು ನಿಯಂತ್ರಿಸುತ್ತಿರುವುದು ನಾನೇ ಎಂಬುದನ್ನು ಆಗಾಗ ನಮಗೆ ನೆನಪಿಸುತ್ತಾನೆ. ಒಂದೇ ಒಂದು ಸೋಲಾರ್ ಸ್ಟಾರ್ಮ್ ಇಡೀ ಒಂದು ನಾಗರಿಕತೆಯ ತಂತ್ರಜ್ಞಾನವನ್ನೇ ಸ್ತಬ್ಧಗೊಳಿಸಬಲ್ಲದು. ಅದು ಕೂಡ ಯಾವುದೇ ವಾರ್ನಿಂಗ್ ನೀಡದೆ ಅಚಾನಕ್ಕಾಗಿ ಭೂಮಿಯ ಮೇಲೆ ಎರಗಬಲ್ಲದು. ಬಹುಶಃ ಆಗ ಮಾನವನಿಗೆ ಅರ್ಥವಾಗಬಹುದು, ನಾನು ಎಲ್ಲ ಮಾಡಿದ್ದೇನೆಂದುಕೊಂಡಿದ್ದೇನೆ, ಆದರೆ ಪ್ರಕೃತಿಯ ಮುಂದೆ ನಾನೇನು ಸಾಧಿಸಿಯೇ ಇಲ್ಲ ಎಂಬ ಸತ್ಯ ಆಗ ಮಾನವನಿಗೆ ಅರ್ಥವಾಗಬಹುದು. ಸ್ನೇಹಿತರೆ, ನೀವೇನು ಹೇಳುತ್ತೀರಾ ಈ ಕ್ಯಾರಿಂಗ್ಟನ್ ಈವೆಂಟ್ ಬಗ್ಗೆ ಮತ್ತು ಮುಂದೆ ಇದು ನಡೆಯಲಿರುವ ಬಗ್ಗೆ? ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.